ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬಂದ್ವಿ ಡ್ಯೂಟಿ ಮಾಡೋಣ, ವಿಡಿಯೋನ ಅಪ್ಲೋಡ್ ಮಾಡೋಣ ಅನ್ಕೊಂಡಾಗೆಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್. ಏನಕ್ಕಂತಂದ್ರೆ ಫ್ಯಾಮಿಲಿ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಗಾಡಿ ಲೋನು, ಮನೆ ಲೋನು, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇದೆಲ್ಲರ ನಡುವೆ ನಾನು ಒದ್ದಾಡಿ ಕೊನೆಗೆ ವಿಡಿಯೋ ರೆಕಾರ್ಡ್ ಮಾಡಿ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ವಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ಆಗ್ತಾ ಇಲ್ಲ ಗುರುವೆ, ಆಗ್ತಾ ಇಲ್ಲ. ಸೊ ಪರವಾಗಿಲ್ಲ, ಆದ್ರೂ ಟ್ರೈ ಮಾಡೋಣ, ಇನ್ಮೇಲಾದ್ರೂ ವಿಡಿಯೋ ಮಾಡೋಣ, ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋ ಕಡೆ ಗಮನ ಕೊಡೋಣ ಅಂತ ಅನ್ಕೊಂಡು ರೆಡಿ ಆಗಿದ್ದೀನಿ. ಹೇಳಕ್ ಆಗಲ್ಲ ಏನಾಗುತ್ತೋ ಏನಿಲ್ವೋ ನನಗಿರುವಂತ ಟೆನ್ಷನ್ ಅಲ್ಲಿ, ಆದ್ರೂ ವಿಡಿಯೋ ಮಾಡೋ ಕಡೆ ಗಮನ. ಇನ್ನೊಂದು, ಡ್ಯೂಟಿ ಮಾಡ್ಬೇಕು ಅಂದಾಗೆಲ್ಲ ಡ್ಯೂಟಿ ಇರಲ್ಲ, ವಿಡಿಯೋ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಳ್ಳೋಣ ಅಂದ್ರೆ ಅದನ್ನು ಆಗಲ್ಲ. ಯಪ್ಪ, ಒಂದೊಂದಲ್ಲಣ್ಣ ನಂದು ಒಂದೊಂದು. ಇನ್ನು ಹೌದು, ಕೆಲವೊಂದು ಪ್ರಮೋಷನ್ಗಳನ್ನ ಮಾಡಿದ್ದೆ. ಒಂದ್ ಚಪ್ಲಿ ಒಂದೇ ಒಂದು ಚಪ್ಲಿ ಐತೆ, ಇನ್ನೊಂದು ಚಪ್ಲಿ ಎಲ್ಲೋಗೈತೆ ಗೊತ್ತಿಲ್ಲ, ಎಲ್ಲಾದ್ರೂ ಬಿತ್ತ. ನಾನು ಹಣೆ ಬರೋಕ್ಕೆ ಒಂದ್ ಚಪ್ಲಿನೂ ಬಿದ್ದೋಯ್ತು. ಡ್ಯೂಟಿ ಮಾಡೋಣ ಅಂತ ಕೂತಿದ್ದೀನಿ, ಡ್ಯೂಟಿಗೋಸ್ಕರ ವೇಟಿಂಗು. ನೋಡೋಣ ಯಾವ್ದಾದ್ರು ಬಂತು ಅಂತಂದ್ರೆ. ಒಂದೇ ಡ್ಯೂಟಿ ಮಾಡಿದ್ದೀನಿ, 75 ರೂಪಾಯಿದು. ಡ್ಯೂಟಿಗಳು ಮಾಡೋಣ ಅನ್ಕೊಂಡು ಏನಾದ್ರು ಬರ್ತೀನಲ್ಲ, ಆ ದಿನ ನನಗೆ ಎಕ್ಕುಟ್ಟೋಗಿರುತ್ತೆ, ಡ್ಯೂಟಿನೇ ಸಿಗಲ್ಲ ಅನ್ಕೊಳ್ಳಿ. ಸೊ ಪರವಾಗಿಲ್ಲ, ನೋಡೋಣ, ಆದಷ್ಟು ಡ್ಯೂಟಿ ಮಾಡೋ ಕಡೆ ಗಮನ ಕೊಡೋಣ, ಡ್ಯೂಟಿ ಮಾಡೋಣ, ವಿಡಿಯೋಸ್ ಮಾಡೋಣ, ಇನ್ಮೇಲಾದ್ರೂ ಕಂಟಿನ್ಯೂ ಅಪ್ಲೋಡ್ ಮಾಡೋ ಕಡೆ ಗಮನ ಕೊಡೋಣ. ಡ್ಯೂಟಿ ಮಾಡ್ಕೊಂಡಿದ್ದೆ, ಅಮ್ಮ ಫೋನ್ ಮಾಡಿದ್ರು, ಹೊಟ್ಟೆ ಹಸೈತೆ ಮಸಾಲೆ ದೋಸೆ ತಗೊಂಡ್ ಬಾ ಅಂತ. ಇವಾಗ ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ಬಂದು ಮಸಾಲೆ ದೋಸೆ ತಗೊಂಡಿದ್ದೀನಿ. ಮನೆ ಕಡೆ ಹೋಗೋಣ ಅನ್ಕೊಂಡೆ, ಫಸ್ಟ್ ಡ್ಯೂಟಿ ಮಾಡೋಣ. ಇವಾಗ ಒಂದು ಬಾಡಿಗೆನೂ ಹಾಕೊಂಡಿದ್ದೀನಿ, ಅಮ್ಮಂಗ್ ಪಾರ್ಸಲ್ ಬೇರೆ ತಗೊಂಡಿದ್ದೀನಿ. ಇವಾಗ ತಗೊಂಡೋಗಿ ಕೊಟ್ಟು ನಾನು ಡ್ಯೂಟಿ ಮಾಡ್ಬೇಕು. ಏನಾದ್ರೂ ಒಂದು ಡ್ಯೂಟಿ ಮಾಡೋಣ ಅನ್ಕೊಂಡಾಗಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ನಮ್ದು. ಇವಾಗ ಇದು ನಿಂತ್ಕೋತಾ ಇಲ್ಲ, ನನ್ಗೆ ಇದೊಂದು ಪ್ರಾಬ್ಲಮ್. ಲೆಫ್ಟ್ ರೈಟ್ ಹೋಗ್ಬಿಟ್ರೆ ಕಷ್ಟ, ಮುಂದೆ ಇಟ್ರೆ ಹಿಂಗ್ ಬೀಳುತ್ತೆ, ಹಿಂಗಿಟ್ರೆ ಹಿಂಗೆ ಬೀಳುತ್ತೆ, ಅದೊಂದು ಕಷ್ಟ. ಲೆಫ್ಟ್ ರೈಟ್ ಬಿದ್ಬಿಟ್ರೆ ಹೆವಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇವಾಗ ಫಸ್ಟ್ ಅಂಗಡಿ ಕೊಟ್ಬಿಟ್ಟು ಬಾಡಿಗೆನೂ ಹಾಕೊಂಡಿದ್ದೀನಿ ಸರ್ಕಾರ ನಗರದ್ದು. ಸೊ ಬನ್ನಿ ಇವಾಗ ಡ್ಯೂಟಿನ ಮಾಡ್ಕೊಳ್ಳೋಣ. ಏನಾದ್ರೂ ಒಂದು ಇವಾಗ ಮತ್ತೆ ಫೋನ್ ಹೊಡಿತಾರೆ ಇವರು. ಅದಕ್ಕೆ ನಾನು ಲಾಂಗ್ ಡ್ಯೂಟಿ ಹೋಗ್ಬೇಕಂದ್ರೆ 10 ಬಾರಿ ಯೋಚನೆ ಮಾಡ್ತೀನಿ ಗುರುವೆ. ಯಾಕಂತಂದ್ರೆ ಇವಾಗ ನಾನು ಇಲ್ಲಿಂದ HSR ಹೋಗ್ಬಿಡ್ತೀನಿ ಅನ್ಕೊಳ್ಳಿ, HSR ಅಲ್ಲಿ ಇದ್ದಾಗ ಇವ್ರು ಫೋನ್ ಮಾಡ್ತಾರೆ, ಮತ್ತೆ ಅಲ್ಲಿಂದ ನಾನು ಖಾಲಿ ಬರಕ್ಕಾಗಲ್ಲ, ಬಾಡಿಗೆ ಬೀಳೋ ತನಕ ವೆಯ್ಟ್ ಮಾಡ್ಬೇಕು. ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಮೊದಲೇ ಬಾಡಿಗೆಗಳು ಬೀಳ್ತಾ ಇಲ್ಲ, ನಾವೇನ್ ಮಾಡೋಣ ಹೇಳಿ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಒಂದ್ ಚಪ್ಲಿನೂ ಕಿತ್ತೋಗೈತೆ, ಚಪ್ಲಿ ಎಲ್ಲಿ ಬಿದ್ದೈತೋ ಗೊತ್ತಿಲ್ಲ ನನ್ನ ಹಣೆ ಬರೋಕ್ಕೆ. ಫಸ್ಟ್ ಬಾಡಿಗೆ, ಆಮೇಲೆ ಮಾತಾಡೋಣ ಬನ್ನಿ. ಪಿಕಪ್ ಮಾಡೋಣ ಪ್ಯಾಸೆಂಜರ್ನ. ಸೊ ಬಾಡಿಗೆನ ಡ್ರಾಪ್ ಮಾಡಿದೆ. ಪ್ಯಾಸೆಂಜರ್ ಹೇಳೋರೆ ಒಂದು 5 ನಿಮಿಷ ವೆಯ್ಟ್ ಮಾಡಿ, ವಾಪಸ್ ಅಲ್ಲಿಗೆ ಬಿಡಬೇಕು ಅಂತಂದ್ರು. ಸರಿ ಅಂತಂದೆ, ಅಷ್ಟೇ ಅಮೌಂಟ್ ಕೊಡ್ತೀನಿ ಅಂತ ಹೇಳೋರೆ. ವೆಯ್ಟ್ ಮಾಡೋಣ ಒಂದ್ 2 ನಿಮಿಷ. ಲ್ಯಾಟ್ರಿ ಪಾರ್ಕಿಂಗೇ ಇಲ್ಲ, ಅದೇ ಒಂದು ತಲೆನೋವು. ಈ ರೀತಿ ಬಾಡಿಗೆಗಳು ಅಪ್ ಅಂಡ್ ಡೌನ್ ಸಿಕ್ಬಿಟ್ರೆ ನಮಗೂ ಖುಷಿನೇ ಅಲ್ವಾ? ಸೊ ಇವಾಗ ಮನೆಯಿಂದ ಮತ್ತೆ ಫೋನ್ ಬಂತು, ಮತ್ತೆ ಇದ್ರ ನಡುವೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ತಲೆ ಕೆಟ್ಟೋಗುತ್ತೆ ಗುರುವೆ, ತಲೆ ಕೆಟ್ಟ ಕೆರೆ ಹಿಡ್ದೋಗ್ಬಿಡುತ್ತೆ. ನೋಡೋಣ ಏನಾಗುತ್ತೆ. ಸೊ ಡ್ಯೂಟಿ ಮೇಲೆ ಹೋಗಿದ್ದೆ, ಡ್ಯೂಟಿ ಯಾವ್ದು ಬೀಳ್ತಾ ಇರ್ಲಿಲ್ಲ. ಅದಕ್ಕೆ ವಾಪಸ್ ಅಂಗಡಿ ಹತ್ರ ಬಂದು ಅಂಗಡಿ ನೋಡ್ಕೊಂಡು ಕೂತಿದ್ದೀನಿ. ಇವಾಗ ಒಂದು 4 ಗಂಟೆ ತನಕ ಅಂಗಡಿ ನೋಡ್ಕೋಬೇಕು, ಆಮೇಲೆ ಮತ್ತೆ ನೋಡೋಣ ಡ್ಯೂಟಿ ಆನ್ ಮಾಡ್ತೀನಿ. ಈ ಟೈಮಲ್ಲಿ ಡ್ಯೂಟಿಗಳು ಬೀಳಲ್ಲ, ಹೆವಿ ಸೆಕೆ ಹೊಡಿತೈತೆ. ಅದಕ್ಕೆ ಬಂದು ಅಂಗಡಿಲಿ ಕೂತ್ಕೊಂಡಿದ್ದೀನಿ. ನೋಡೋಣ ಆಮೇಲೆ 4 ಗಂಟೆ ಮೇಲೆ ಹೋಗೋಣ ಡ್ಯೂಟಿ ಮೇಲೆ. हमेशा उल्टा ही डालना, मैं दिखता है ना, फ्रंट कैमरा में नहीं करता, मैं बैक कैमरा में रिकॉर्ड करता. चालू हो गया है. ಅಂಗಡಿಗೆ ಐಟಮ್ ಬೇಕಾಗಿತ್ತು, ಎಲ್ಲ ತಂದು ಕೊಟ್ಬಿಟ್ಟು ನಾನು ಇವಾಗ ಡ್ಯೂಟಿ ಮೇಲೆ ಹೋಗಕ್ಕೆ ರೆಡಿ ಆದೆ. ಡ್ಯೂಟಿ ಮೇಲೆ ಇದೀನಿ, ಆಲ್ಮೋಸ್ಟ್ ಡ್ಯೂಟಿ ಆನಲ್ಲೇ ಐತೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅಂಗಡಿಗೆ ಐಟಮ್ ಸ್ವಲ್ಪ ಕಮ್ಮಿ ಬಿದ್ದಿತ್ತು, ಅದನ್ನೆಲ್ಲ ತಗೊಂಡು ಕೊಟ್ಟು ನಾನು ಮತ್ತೆ ನೋಡೋಣ ಯಾವ್ದು ಬರುತ್ತೆ ಅದ್ರಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಯ್ತಾ ಇರೋದು. ಬೆಳಿಗ್ಗೆಯಿಂದ ಹೆವಿ ಬಿಸಿಲು, ಕೂತ್ಕೊಳ್ಳಕ್ ಆಗ್ತಾ ಇರ್ಲಿಲ್ಲ. ಇವಾಗ ವೆದರ್ ನೋಡಿದ್ರೆ ಎಲ್ಲಾ ಕಡೆ ಮೋಡ ಕವಿದ ವಾತಾವರಣ, ಮಳೆ ಬರುವ ಮುನ್ಸೂಚನೆ ಐತೆ, ಆದ್ರೆ ಮಳೆ ಬರಲ್ಲ. ಯಾಕಂತಂದ್ರೆ ಗಾಳಿ ತುಂಬಾ ಬೀಸ್ತೈತೆ. ಯಾವಾಗ ಗಾಳಿ ಬೀಸುತ್ತೋ
ಆವಾಗ ಮಳೆ ಬರೋ ಡೌಟ್. ಫುಲ್ಲು ಹೆಂಗಾಗ್ಬಿಟ್ಟೈತೆ ಗೊತ್ತಾ ಮೋಡ, ತೋರಿಸ್ತೀನಿ ನಿಮ್ಗೆ ಬನ್ನಿ. ಹಂಗೆ ನೋಡ್ಕೊಳ್ಳಿ ಯಾವ ರೀತಿ ಆಗಿದೆ ನೋಡಿ. ಇಂಥದ್ರಲ್ಲಿ ಮಳೆ ಬರುತ್ತಾ ಇಲ್ವೋ ಡೌಟ್. ಮಳೆ ಬಂದ್ರು ಬೆಟ್ರು, ಬಟ್ ಸಡನ್ ಆಗಿ ಮಳೆ ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್. ನೆನ್ನೆನೂ ಒಂದ್ 4 ಹನಿ ಸುಮ್ನೆ ಹಿಂಗೆ ನೀರ್ ಚಿಮ್ಮುಕ್ದಂಗ್ ಮಾಡಿ ಹೋಗ್ಬಿಡ್ತು. ಸ್ವಲ್ಪ ಬಂದ್ರೆ ಫುಲ್ ತಣ್ಣಗಾಗ್ಬಿಡುತ್ತೆ, ಆಮೇಲೆ ಬರ್ತಾ ಇಲ್ವೇ. ಸೊ ನೋಡೋಣ, ಡ್ಯೂಟಿಗೂ ಬೀಳ್ತಾ ಇದಾವೆ ಎಲ್ಲಾ ಕಡೆ. ಅಗದ್ಬಿಟ್ಟು ಫುಲ್ ಅರ್ಧ ರೋಡ್ ಬ್ಲಾಕ್ ಆಗ್ಬಿಟ್ಟಿದಾವೆ. ದುಡಿದು ಇರೋದೇ 500 ರೂಪಾಯಿ ಬೆಳಿಗ್ಗೆಯಿಂದ. ಇವಾಗ ಡ್ಯೂಟಿ ಮೇಲೆ ಬಂದಿದ್ದು ಲೇಟು, ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅದು 3-4 ಡ್ಯೂಟಿ ಮಾಡ್ಕೊಂಡು 500 ರೂಪಾಯಿ ಮಾಡ್ಕೊಂಡೆ. ಅಷ್ಟರಲ್ಲಿ ಪೀಕ್ ಅವರ್ ಮುಗಿದೋಗಿತ್ತು. ಫುಲ್ ಹೆವಿ ಬಿಸಿಲು ಹೊಡಿತಾ ಇತ್ತು, ಸಿಗ್ತಾ ಇರ್ಲಿಲ್ಲ ಡ್ಯೂಟಿಗಳು. ಮಳೆ ಬರ್ತೈತಲ್ಲ ಅದಕ್ಕೆ. ಇವಾಗ ಇನ್ನೊಂದ್ ಸ್ವಲ್ಪ ಇನ್ನೊಂದ್ 10-15 ನಿಮಿಷ ಕಾಯ್ತೀನಿ. ಏನಕ್ಕಂತಂದ್ರೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂದ್ ಬಾಡಿಗೆ ಮೇಲೆ 20 ರೂಪಾಯಿ ಕೊಡ್ತಾನೆ ಪೀಕ್ ಅವರ್ ಅಲ್ಲಿ. ಅವಾಗ ಹೊಡೆಯೋಣ ಬಾಡಿಗೆ 5 ಗಂಟೆ ಕರೆಕ್ಟ್ ಆಗಿ. ಇವಾಗ 4:50, ಇನ್ನೊಂದ್ 10 ನಿಮಿಷ ಫುಲ್ ಆಗೀತಾನೆ ನೋಡಿ. ಇವಾಗ ಇಲ್ಲಿ ತನಕ ಬಂದೈತೆ, ಇಲ್ಲಿಂದ ಎಂಡ್ ತನಕ ಹೋಗುತ್ತೆ ಇವಾಗ ಅಗಿಯೋ ಕೆಲ್ಸ. ಆವಾಗ ಇದನ್ನೊಂದು ನೋಡ್ಕೋತಾ ಇರ್ಬೇಕು. ಇಲ್ಲ ಅಂತಂದ್ರೆ ಮೊಬೈಲ್ ಬಿತ್ತು ಅಂತಂದ್ರೆ ಸೀದಾ ಹೊರಗಡೆನೆ ಮೊಬೈಲ್ ಕೈಗೆ ಸಿಗಲ್ಲ. ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಹಂಗಾಗ್ಬಿಟ್ರೆ ಕಷ್ಟ. ಇನ್ನು 2 EMI ಪೆಂಡಿಂಗ್ ಇದಾವೆ ಐಫೋನ್. 2024 ಡಿಸೆಂಬರ್ ಅಲ್ಲಿ ತಗೊಂಡಿದ್ದು. 2025, 26 2 ವರ್ಷ ಆಯ್ತು. ಇನ್ನು 2 EMI ಪೆಂಡಿಂಗ್ ಅಲ್ಲಿ ಇದಾವೆ. ಸೊ ಬಾಡಿಗೆ ಹಾಕೊಂಡಿದೀನಿ. ಅಮ್ಮಂಗ್ ಬಾಯ್ ಹೇಳ್ಬಿಟ್ಟು ಹೊರಡದೆ. ಅಮ್ಮ ಡ್ಯೂಟಿ ಮಾಡ್ಕೊಂಡ್ ಬರ್ಲ ನಾನು, ಏನ್ರ ಇದ್ರು ಫೋನ್ ಹಾಕು. ಸೊ ಮನೇಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ನನ್ನ ಮೇಲೆ. ಡೈಲಿ 500 ರೂಪಾಯಿ ಅಮ್ಮಿಕೊಂಡು ಸಪರೇಟ್ ಆಗಿ ತಂದು ಕೊಡಬೇಕು. ಎಷ್ಟಾದ್ರೂ ದುಡಿ, ನಮಗ್ ಗೊತ್ತಿಲ್ಲ. ಫೈನಾನ್ಸ್ ಏನ್ ಕಟ್ತಾ ಇದೆಯಾ ಅದ್ರ ಜೊತೆಗೆ ಡೈಲಿ 500 ರೂಪಾಯಿ ತಂದು ಕೊಡ್ಬೇಕು ಅಂತ ಕಾನೂನು ಕ್ರಮ ನಮ್ಮ ಮೇಲೆ ಜರುಗಿಸಲಾಗಿದೆ. ಅತ್ತೆ ಸೊಸೆ ಜಗಳದಲ್ಲಿ ನಾನು ಏನು ಮಾಡಕ್ಕಾಗಲ್ಲ, ಆಯ್ತು ಕೊಡ್ತೀನಿ ಅಂತ ಹೇಳಿದೀನಿ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿನ ಮಾಡ್ಕೊಳ್ಳೋದು, ಮಿಕ್ಕಿದ ಟೈಮಲ್ಲಿ ಟೈಮ್ ಕೊಡೋದು ಅಂಗಡಿಗೆ ಮನೆಗೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಪಾಡಿಗೆ ನಾನು ಡ್ಯೂಟಿ ಮಾಡ್ಕೊಂಡು ಏನಾದ್ರೂ ಮಾಡ್ಕೋ, ವಿಡಿಯೋನಾದ್ರೂ ಮಾಡ್ಕೋ, ಇಲ್ಲ ಹಾಳಾಗಾದ್ರೂ ಹೋಗು ಅಂತ ಹೇಳೋರು. ನೋಡೋಣ ಏನಾಗುತ್ತೆ. ಸೊ ಬನ್ನಿ, ಲೋಕಲ್ ಬಾಡಿಗೆ ಹಾಕೊಂಡಿದೀನಿ, ಹೋಗೋಣ ಇವಾಗ ಪಿಕಪ್ಗೆ. ಫುಲ್ ಗಾಳಿ ಮಳೆ ಗಾಳಿ ಮಳೆ ಗಾಳಿ ಮಳೆ ಗಾಳಿ ಮಳೆ. ಯಾವ್ದಾದ್ರು ಮರದ ಕೆಳಗಡೆ ನಿಂತಿರೋ ನನಗೆ ರಿಸ್ಕ್. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡೋಣ. ಹೇಳಕ್ಕಾಗಲ್ಲ ಮರ ಯಾವಾಗ ಬಿದ್ದು ಬಿಡುತ್ತೆ ಅಂತ. ಹೆವಿ ಮಗ, ಎಲ್ಲ ಫುಲ್ ಗಾಳಿ ಮಳೆ. ಫುಲ್ ಧೂಳು ಗುರುವೆ, ಕಣ್ಣು ತುಂಬಾ ಧೂಳು. ಡ್ಯೂಟಿಗಳು ಬೇರೆ ಬಿಡ್ತಾ ಇಲ್ಲ. 50 ರೂಪಾಯಿ ಡ್ಯೂಟಿನ ಬಿಡ್ತಾ ಇದ್ವಿ. ಏನಾದ್ರು ಬಿದ್ರೆ ಚೆನ್ನಾಗಿ ಮಾಡ್ಬೋದು. ನೋಡೋಣ ಬನ್ನಿ. ಫುಲ್ ಮಳೆ ಬರ್ತೈತೆ ಆ ಕಡೆ ಈ ಕಡೆ, ಬಟ್ ಇಲ್ಲೇ ಬೀಳ್ತಾ ಇಲ್ಲ. ಕಸ ಎಲ್ಲ ರೋಡ್ ಬಂದ್ಬಿಡ್ತು ಗಾಳಿ ಮಳೆಗೆ. ಇವಾಗ ತಾನೇ ಹೋಗಿದ್ದೀನಿ. ಈ ರೋಡಲ್ಲಿ ಎಷ್ಟು ಕ್ಲೀನ್ ಇತ್ತು, ಸ್ವಲ್ಪ ಗಾಳಿ ಬಂದಿದ್ದಕ್ಕೆ ಫುಲ್ ರೋಡ್ ತುಂಬಾ ಕಸ. ಸೈಡ್ ಅಲ್ಲಿ ಇದ್ದಿದ್ದು ಕಸ, ಮರದಲ್ಲಿ ಇದ್ದಿದ್ದು ಕಸ ಎಲ್ಲ ರೋಡಿಗೆ ಬಿದ್ದುಬಿಟ್ಟೈತಿ. ಮಳೆ ಬಂದ್ರೆ ಬರ್ಲಿ ಅಂತಂದ್ರೆ ತಣ್ಣ ಗಾಳಿ ಬೀಸೈತಿ. ನಿಜವಾಗ್ಲು 2 ಅವರ್ಗೆ ಮುಂಚೆ ಹೆವಿ ಶೆಕೆ ಇತ್ತು, ಇವಾಗ ಸ್ವಲ್ಪ ತಣ್ಣ ಗಾಳಿ ಬೀಸ್ತೈತೆ. ಆಗಲೇ ಹೇಳಿಲ್ವ ಮಳೆ ಬರ್ತೈತೆ ಅಂತ. ನೋಡಿ ಮರ ಬಿದ್ದ್ಬಿಟ್ಟೈತೆ. ಈ ರೀತಿ ಆದ್ರೆ ಕಷ್ಟ. ನಮ್ಮಮ್ಮ ಅರ್ಧ ಗಂಟೆ ಮುಂಚೆ ಕಸ ಗುಡಿಸಿದ್ಲು, ವಾಪಸ್ ಕಸ ಗುಡಿಸ್ತೈತೆ. ಅವೇ ಅರ್ಧ ತಾಸಿಂದ ಗುಡಿಸಿದ್ದಿಲ್ಲ ಗಾಳಿಗೆ. ಅಂಗಡಿ ನೋಡ್ಕೊಂಡು ಕೂತಿದ್ದೀವಿ. ಇದಾಗಿತ್ತು ನಮ್ಮ ಇವತ್ತಿನ ದಿನಚರಿ. ಡ್ಯೂಟಿ ಅಷ್ಟೊಂದು ಮಾಡಿಲ್ಲ, ಬರೀ ಅಂಗಡಿ 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 ಅನ್ಕೊಂಡಿದ್ದೆ. ಹಂಗಾಗಿ ಡ್ಯೂಟಿ ಮಾಡಕ್ ಆಗಿರ್ಲಿಲ್ಲ ಅಲ್ವಾ ಸಾಹೇಬ್ರೆ? ಅಜಾನ್ ಅಲ್ವಾ? ಸೊ ಇವಾಗ ಅಂಗಡಿ ನೋಡ್ಕೊಂಡು ಕೂತಿದ್ದೀವಿ. 9 ಗಂಟೆ ತನಕ ನೋಡ್ಕೊ ಅಂತ ಹೇಳೋರೆ, ನೋಡ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಅಂಡ್ ಬಾಯ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಹೇಳಿ, ನೀವು ಹೇಳಿ. ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಬಾಯ್.